ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದೆ ಅಂತ, ಹಾಗೆ ಪ್ರಿಪ್ರೇಷನ್ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆಗೆ. ನೋಡಿ, ಹಬ್ಬದ ಹಿಂದಿನ ದಿನ ನಾನು ಈ ಥರ ಸ್ಯಾರಿ ಎಲ್ಲ ನೆರಿಗೆ ಎಲ್ಲ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಒಂದೊಂದನ್ನೇ ಈ ಥರ ನೆರಿಗೆ ಎಲ್ಲ ಮಾಡಿಕೊಂಡು ನಾನು ಪಿನ್ ಮಾಡಿ ಇಟ್ಕೊತಾ ಇದ್ದೀನಿ. ಈಸಿ ಆಗುತ್ತೆ ಅಲ್ವಾ, ಬೇಗ ಬೇಗ ಎಲ್ಲ ಮಾಡಿಕೊಂಡ್ರೆ. ನಾನು ಆಲ್ರೆಡಿ ನಿಮಗೆ ಸ್ಯಾರಿ ಡ್ರೇಪಿಂಗ್ನ ತೋರಿಸಿದ್ದೀನಿ, ಬಟ್ ಆದರೂ ಇದೊಂದ್ಸಲ ತೋರಿಸ್ತಾ ಇದ್ದೀನಿ, ಹಬ್ಬದಲ್ವಾ. ನೋಡಿ, ಇದು ನಾನು ಇವಾಗ ಸೆರಗ್ನ ನಾನು ಪ್ಲೇಟ್ಸ್ನ ಮಾಡ್ಕೊತಿರೋದು. ನೋಡಿ, ಇದು ಬೆಂಟೆಕ್ಸ್ ಬಾರ್ಡರ್ ಆಗಿರೋದು. ನಾನು ಬಾರ್ಡರ್ ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿ ನಾನು ಮಾಡ್ಕೊತಾ ಇದ್ದೀನಿ. ಒಂದೊಂದಾಗಿ ಈ ಥರ ನೆರಿಗೆನ ತಗೊಂಡು ನೀಟಾಗಿ ಮಾಡ್ಕೊತಾ ಬರ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ನೀವು ಮುಂಚಿತವಾಗೇನೆ ಪಿನ್ ಮಾಡಿ ಇಟ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಹಬ್ಬದ ದಿನ. ಬಟ್ ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ನಾನು ಹಬ್ಬದ ಹಿಂದಿನ ದಿನ ಎಲ್ಲ ಪಿನ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಸಂಜೆನೆ ಉಡಿಸ್ಬಿಡ್ತೀನಿ. ಅದಕ್ಕೆ ನಾನು ಇವಾಗ ಎಲ್ಲ ಪಿನ್ ಮಾಡ್ಕೊಂಡು ಆಯಿತು. ಹಾಗೆ ನೈವೇದ್ಯಕ್ಕೆ ಅಂತ ರವೆ ದುಂಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಚಿರೋಟಿ ರವೆ 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಆಗೋಷ್ಟು ಕೊಬ್ಬರಿ ತುರಿ, 1-2 ಹಿಡಿ ಆಗೋಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. 1 ಹಿಡಿ ಆಗೋಷ್ಟು ಗೋಡಂಬಿ ತೊಗೊಂಡಿದ್ದೀನಿ. 1 ಮುಕ್ಕಾಲು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ, ನಾನು ಮುಕ್ಕಾಲು ಲೋಟ ಸಾಕು. ಅದನ್ನು ಮಾಡೋದಕ್ಕೆ ಇವಾಗ ಒಂದು ಪ್ಯಾನ್ಗೆ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಬೌಲ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಯೂಶ್ವಲಿ ನಾವು ರವೆ ದುಂಡೆಗೆ ಯಾವ ಥರ ಫ್ರೈ ಮಾಡ್ಕೋತೀವೋ ಹಾಗೇನೆ ಸ್ವಲ್ಪ ರೋಸ್ಟ್ ಮಾಡ್ಕೊತ ಇವಾಗ ನಾನು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಉಬ್ಬಿ ಬರುತ್ತಲ್ವ ಚೆನ್ನಾಗಿ ದ್ರಾಕ್ಷಿ ಎಲ್ಲ. ಸೊ ಆಗ ನಾನು ಎಲ್ಲ ಒಂದು ಬೌಲಿಗೆ ಎತ್ತಿಟ್ಕೊತೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇವಾಗ ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ನೋಡಿ, ಇದು ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಗಾಗೋಗುತ್ತೆ. ಅದಕ್ಕೇನೆ ನೋಡಿ, ಇದೆಲ್ಲ ಇವಾಗ ಒಂದು ಬೌಲ್ಗೆ ಹಾಕಿಟ್ಕೊಂಡೆ ನಾನು. ಸೊ ಇದೇ ತುಪ್ಪಕ್ಕೆ ನಾನು ಇವಾಗ 1 ಬೌಲ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗಬೇಕು, ಫುಲ್ಲು ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಸ್ವಲ್ಪ ಫ್ರೈ ಆದ ನಂತರ ನಾನು ಇವಾಗ ಕೊಬ್ಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಸ್ವಲ್ಪ ದಿನ ಇಟ್ಟರೆ ನಿಮಗೆ ಹಾಳಾಗಲ್ಲ ಅಂತ, ಅಂದರೆ ಫಂಗಸ್ ಥರ ಬರಲ್ಲ. ನೀವು ಚೆನ್ನಾಗಿ ಈ ಥರ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ. ನಿಮಗೆ ಕೊಬ್ಬರಿ ಬೇಕಿದ್ರೆ ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಕೆಲವರಿಗೆ ಹಲ್ಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ಅನ್ನೋದೇನಾದ್ರು ಇದ್ದರೆ ನೀವು ಕೊಬ್ಬರಿನ ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಹಾಗೆ ಸಕ್ಕರೆ ಕೂಡ ನಾನು 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಅದೇ ಬೌಲಲ್ಲೇ ಸೇಮ್ ಅಳತೆ ಎಲ್ಲದೂ ಕೂಡ ಸಮ ಪ್ರಮಾಣದಲ್ಲೇ ತೊಗೊಂಡಿರೋದು ನಾನು. ಯಾವುದೂ ಕಮ್ಮಿ ತೊಗೊಂಡಿಲ್ಲ, ಕರೆಕ್ಟಾಗಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಬಿಸಿಗೆ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ. ನಾನಿನ್ನು ಗ್ಯಾಸ್ ಆಫ್ ಮಾಡಿಲ್ಲ, ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಅದು ಅಂದರೆ ಬಿಸಿ ಬಿಸಿಯಾಗಿ ಅದು ಸಕ್ಕರೆ ಎಲ್ಲ ಸ್ವಲ್ಪ ಕರಗ್ತಾ ಬಂದಂಗೆ ಅನಿಸುತ್ತೆ. ಅದು ಚೆನ್ನಾಗಿ ನಿಮಗೆ ಉಂಡೆ ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ. ಇವಾಗ ನಾನು ಏಲಕ್ಕಿ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 2-3 ಏಲಕ್ಕಿನ ಪುಡಿ ಮಾಡಿಟ್ಕೊಂಡು ಅಂತ ಹಾಕೋತಾ ಇದ್ದೀನಿ. ಹಾಗೆ ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ, ಸ್ವಲ್ಪ ಅಂಟು ಬರಲಿ ಅಂತ. ನಾನಿವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ಬಿಸಿಯಾಗಿ ಅದು ಆಗ್ತಾ ಬಂದಂಗೂ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಬರುತ್ತಲ್ವಾ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಹಾಲು ಹಾಕ್ಕೋತಾ ಇದ್ದೀನಿ. ಈ ಹಾಲು ಹಾಕೋವಾಗ ನಿಮಗೆ ಗ್ಯಾಸ್ ಬೇಡ, ಅಂದರೆ ಉರಿನೇ ಬೇಡ. ಹಾಗೇನೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಎಲ್ಲ ಹೀರ್ಕೊಳ್ಳೋದಕ್ಕೆ ಬಿಡಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಿ. ಆ ರವೆ ಎಲ್ಲ ಹಾಲೆಲ್ಲ ಹೀರ್ಕೊಂಡು ಚೆನ್ನಾಗಾಗಿರುತ್ತೆ. ನೋಡಿ, 5 ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂತ. ಇವಾಗ ನಾನು ಒಂದೊಂದೇ ಉಂಡೆನ ಕಟ್ಕೊತಾ ಬರ್ತೀನಿ. ನೋಡಿ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಈ ಉಂಡೆ ನೀವು ವಯಸ್ಸಾದರೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇದಂತೂ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ, ಈ ರವೆ ಉಂಡೆ ಅಂದರೆ. ದೇವರು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನೈವೇದ್ಯ ಮಾಡಲಿಕ್ಕೆ. ಈಸಿಯಾಗಿ ಕೂಡ ಇರುತ್ತೆ ಅಲ್ವಾ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಚಿರೋಟಿ ರವೆ ಎಲ್ಲ ಇದ್ದರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮಂಗಳಗೌರಿಗಾಗಲಿ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಹಾಗೆ ನಾನು ಉಂಡೆ ಎಲ್ಲ ಮಾಡಿಟ್ಕೊಂಡು ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಸ್ಯಾರಿ ಡ್ರೇಪಿಂಗ್ ಮಾಡೋಣ ಅಂತ ಬಂದೆ. ಒಂದು ತಟ್ಟೆಗೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಬಿಂದಿಗೆಗೆ ಅಕ್ಕಿ ಹಾಕಿಟ್ಕೊಂಡು ಇವಾಗ ನೋಡಿ ಸ್ಯಾರಿ ಡ್ರೇಪಿಂಗ್ ಮಾಡ್ತಾ ಇದ್ದೀನಿ. ನಾನು 2 ಸ್ಟೆಪ್ ಆಗೋ ಥರ ನಾನು ಇದನ್ನು ಉಡಿಸ್ತಾ ಇರೋದು. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಇದ್ರ ವಿಡಿಯೋನ, ಆದರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 2 ಸ್ಟೆಪ್ ಬರೋ ಹಾಗೆ ಪಿನ್ನ ಹಾಕ್ಕೊಂಡು ಬಿಂದಿಗೆಗೆ ಹಾಗೆ ದಾರ ಕೂಡ ಕಟ್ಕೊತಾ ಇದ್ದೀನಿ. ಯಾಕಂದರೆ ಪಿನ್ ಅಕಸ್ಮಾತ್ ಏನಾದರೂ ನಿಮಗೆ ಓಪನ್ ಆದರೆ ಆಗ ನಿಮಗೆ ದಾರ ಕಟ್ಟೋದ್ರಿಂದ
ಅದು ನಿಮ್ಗೆ ಮ್ಯಾನೇಜ್ ಆಗುತ್ತೆ ಅಂತ ನೋಡಿ ಈ ಥರ ಟೈಟಾಗಿ ಕಟ್ಕೊತಾ ಇದ್ದೀನಿ. ಹಾಗೆ ನನಗೆ ಸ್ವಲ್ಪ ಹೈಟ್ ಆಗಬೇಕು ಅಂತ ಬಿಂದಿಗೆ ಮೇಲೆ ನಾನು ಇವಾಗ ಚೊಂಬನ್ನ ಇಡ್ತಾ ಇದ್ದೀನಿ. ಡಬಲ್ ಸೈಡ್ ಟೇಪ್ನ ಅಂಟಿಸಿದ್ದೀನಿ. ಸೊ ಅದು ಬಿಂದಿಗೆ ಮೇಲೆ ನಾನು ಚಂಬನ್ನ ಇಟ್ಟಾಗ ಅಂಟ್ಕೊಳ್ಳುತ್ತೆ ನೋಡಿ. ಈಗ ನಾನು 4 ಕಡೆ ಡಬಲ್ ಸೈಡ್ ಟೇಪ್ನ ಹಚ್ಚಿದ್ದೀನಿ ನೋಡಿ. ಈ ಥರ ಬಿಂದಿಗೆಗೆ ನಾನು ಚೊಂಬಿಟ್ಬಿಟ್ಟು ಅದಕ್ಕೆ ನಾನು ರಿಂಗ್ ಇರುವಂಥ ಕಡ್ಡಿನ ಕಟ್ಬಿಟ್ಟು ಇವಾಗ ನಾನು ಅದಕ್ಕೆ ಸೆರಗನ್ನ ಹಾಕಿದ್ರೆ ಆಯಿತು ನೋಡಿ, ರೆಡಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನ ನಾನು ಇವಾಗ ಕಟ್ಕೊತೀನಿ ದಾರದಲ್ಲಿ. ಶೇಪ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊಂಟದ ಪಟ್ಟಿ ಎಲ್ಲ ಹಾಕ್ಬೇಕಾದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಶೇಪು. ಅದಕ್ಕೇನೆ ನೀಟಾಗಿ ಅಲ್ಲಿ ಕಟ್ಕೊತಾ ಇದ್ದೀನಿ ನೋಡಿ ಟೈಟಾಗಿ. ನೋಡಿ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ಸಡಗರ ಅಲ್ವಾ, ಖುಷಿಯಾಗಿರುತ್ತೆ. ಹೆಣ್ಮಕ್ಳ ಹಬ್ಬ ಅಂತಾನೆ ಕರಿಬೋದಲ್ವಾ. ತುಂಬಾನೇ ಚೆನ್ನಾಗಿರುತ್ತೆ. ಆಡಂಬರ ಎಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಅಲ್ವಾ ಇಷ್ಟು ಚೆನ್ನಾಗಿ ನಾವು ಹೆಣ್ಮಕ್ಳೆಲ್ಲ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋದು ಮತ್ತು ಅಲಂಕಾರ ಎಲ್ಲ ಮಾಡೋದು ನಮಗೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಲಕ್ಷ್ಮೀನ ಈ ಥರ ಅಲಂಕಾರ ಮಾಡಲಿಕ್ಕೆ ನೋಡಿ ಈ ಥರ ಎಲ್ಲ ಕಟ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ನಾನು ಇವಾಗ ಸೊಂಟದ ಪಟ್ಟಿ ನಾನು ಕಟ್ಕೊತೀನಿ ನೋಡಿ. ಕರೆಕ್ಟಾಗಿ ಅಲ್ಲಿಗೇನೆ ಸೊಂಟದ ಪಟ್ಟಿ ಕಟ್ಕೊತಾ ಇದ್ದೀನಿ. ಹಾಗೆ ದೇವ್ರ ಮನೆ ಫೋಟೋಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು, ತುಂಬ ಹಳೇದಾಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಆಫೀಸಿಂದ ಬರ್ತಾ ಎಲ್ಲ ಫೋಟೋ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು. ಹಾಗೆ ಹೂವು ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಬಂದಿದ್ರು. ಬಟ್ ಇನ್ನೂ ಹೋಗಬೇಕು, ನಾವು ಇನ್ನೂ ಹೂವು ಪ್ರಾಪರಾಗಿ ತಂದಿಲ್ಲ ನೋಡಿ. ಈ ಥರ ಎಲ್ಲ ತೋರಣ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಅವರೇನೆ ಇದೆಲ್ಲ ಮಾಡ್ತಾ ಇರೋದು. ತೋರಣ ಎಲ್ಲ ನೋಡಿ, ಹೂವಿನ ತೋರಣ, ಮಾವಿನ ತೋರಣ ಎಲ್ಲ ಅವರೇ ಮಾಡ್ತಿರೋದು. ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾರೆ. ಹಬ್ಬದ ದಿನ ಮಾತ್ರ ಹೆಲ್ಪ್ ಮಾಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ಖುಷಿ ಆಗುತ್ತೆ ಅವ್ರಿಗೂ. ಹೂವು ತೊಗೊಬಂದಿರಲ್ವ, ಸೊ ಅದನ್ನು ಕೂಡ ಹಾಕ್ತಾ ಇದ್ದಾರೆ, ಹೂವಿನ ತೋರಣನೂ ನೋಡಿ. ಹಬ್ಬ ಅಂದರೆ ನಮಗೆ ಎಷ್ಟು ನೋಡಿ ಎಷ್ಟು ಸಡಗರ ಅನ್ನೋದು ಅಲ್ವಾ. ಹಾಗೆ ಹೂವೆಲ್ಲ ಸ್ವಲ್ಪ ಬೇಕಿತ್ತು, ಹಣ್ಣುಗಳೆಲ್ಲ ಬೇಕಿತ್ತು. ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಬಂದೆ. ಆಮೇಲೆ ಬಂದ್ಬಿಟ್ಟು ಸ್ಯಾರಿ ಡ್ರೇಪಿಂಗ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಎಲ್ಲ ಖಾಲಿ ಆಗೋಗುತ್ತೆ ನೋಡಿ. ಜನ ಅಂದರೆ ಎಷ್ಟು ಜನ ನೋಡಿ. ನಾನು ಹಣ್ಣು ಮತ್ತು ಪೂಜೆಗೆ ಏನೇನು ಬೇಕು ಹೂವುಗಳು ಎಲ್ಲ ತೊಗೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ನಾನು ಹಾರ ಹುಡ್ಕೊಂಡು ಬಂದಿರೋದು, ಲೋಟಸ್ ಇರೋವಂಥ ಹಾರ ಬೇಕು ಅಂತ, ಅಂದರೆ ಮಲ್ಲಿಗೆ ಹೂ ದಂಡೆಗೆ ಹಾರ ಬೇಕು ಅಂತ. ಬಟ್ ರೇಟ್ ಕೇಳಿ ಹೆಂಗಾಗ್ತಿದೆ ಅಂದರೆ ಒಂದೊಂದು ಕಡೆ ನನಗೆ ಎಲ್ಲೂ ಸಿಗಲೇ ಇಲ್ಲ ಆ ಹಾರ. ಬಟ್ ಎಲ್ಲ ಕಡೆ ಹುಡುಕ್ತಾ ಬಂದಂಗೂ ಒಂದೊಂದು ರೇಟ್ ಹೇಳ್ತಾ ಇದ್ರು. ಅಷ್ಟು ಸಿಕ್ಕಾಪಟ್ಟೆ ರೇಟ್ ಮಾಡಿದ್ರು ಈ ವರಮಹಾಲಕ್ಷ್ಮಿಲಿ. ಜನ ಯಾವ ಹಬ್ಬ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಅಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ. ನಾನು ಕೂಡ ಅಲ್ಲೆಲ್ಲ ಹುಡುಕಿ ಇಟ್ಟೆ. ಹಾಗೆ ಬಾಳೆಕಂದು ಕೂಡ ತೊಗೋಬೇಕಿತ್ತು, ಬಾಳೆಕಂದೆಲ್ಲ ತೊಗೊಂಡೆ. ಚಿಕ್ಕದಾಗಿರೋ ನಮ್ಮ ಮನೆಗೆ ಅಂದರೆ ನಮ್ಮ ದೇವ್ರ ಮನೆಗೆ ಯಾವ ಸೂಟ್ ಆಗುತ್ತೆ ಅದನ್ನೆಲ್ಲ ನೋಡಿ ಚೆನ್ನಾಗಿರೋದನ್ನ ನೋಡಿ ತೊಗೊಂಡೆ. ಹಾಗೆ ಹೂವು ನನಗೆ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ತೊಗೊಳ್ತಾ ಹೋದೆ. ಬಟ್ ನನಗೆ ಹಾರ ಬೇಕಿತ್ತು, ಅಂದರೆ ದಂಡೆ ಥರ ಇರುವಂಥ ಹಾರ. ಅದಕ್ಕೆ ಲೋಟಸ್ ಇರುವಂಥ ಹಾರ ಬೇಕಿತ್ತು. ಅದಕ್ಕೆ ಹುಡ್ಕಾಡ್ತಾ ಇದ್ದೆ ನಾನು ಸಿಟಿಗೆ ಬಂದಿದ್ದು ಲೇಟ್ ಆಗೋಗಿತ್ತು, 8:30 ಆಗೋಗಿತ್ತು. ಸೊ ಅದಕ್ಕೆ ಎಲ್ಲ ಕಡೆ ಖಾಲಿಯಾಗಿ ಇಲ್ಲೊಂದು ಕಡೆ ಬಂದ್ವಿ, ಅಂದರೆ ರಾಜರಾಜೇಶ್ವರಿ ಟೆಂಪಲ್ ಹತ್ರ. ಇಲ್ಲಿ ಕೆಳಗಡೆ ಎಲ್ಲ ಮಾಡ್ತಾ ಇದ್ರು ಹಾರಗಳನ್ನ. ಬಟ್ ಇದು ರೇಟ್ ಕೇಳಿ ಬೇಡ ಅನ್ಸ್ಬಿಡ್ತು. 2,500 ಹೇಳಿದ್ರು. ನಾನು 1,000ಕ್ಕೆ ಹೇಳ್ತಾ ಇದ್ದೆ, ಅವ್ರು 2,500 ಹೇಳ್ತಾ ಇದ್ರು. ಬಟ್ ಹೂವಿನ ರೇಟ್ ಅಂತೂ ತುಂಬಾನೇ ಗಗನಕ್ಕೇರ್ಬಿಟ್ಟಿತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಷ್ಟು ರೇಟ್ ಮಾಡಿಬಿಟ್ಟಿದ್ರು. ಫೈನಲಿ ಯಾವುದೋ ಒಂದು ಹಾರ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ನೋಡಿ ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲೂ ಸಿಗದೆ ಹೋದ್ರು ಇಲ್ಲಿ ನಿಮ್ಗೆ ಆರಾಮಾಗಿ ಹಾರಗಳಾಗಿರ್ಬೋದು ಅಥವಾ ಬಾಳೆ ಎಲೆ ಆಗಿರ್ಬೋದು ಅಥವಾ ನಿಮಗೆ ಏನೇ ಬೇಕಂದ್ರೂ ಅಂದರೆ ಪೂಜೆಗೆಲ್ಲ ಇಲ್ಲಿ ತುಂಬ ಬೇಗ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ ಇಲ್ಲೇ ಸಿಗೋದು. ಹಬ್ಬಕ್ಕೆ ಏನಾದರೂ ಬೇಕು ಅಂದರೆ ನಾವಿಲ್ಲೇ ಹೆಚ್ಚಾಗಿ ಬರೋದು. ಅಂದರೆ ರಾಜರಾಜೇಶ್ವರಿ ಟೆಂಪಲ್ ಎದುರುಗಡೆನೇ ಇದೆ, ಅದು ಕೆಳಗಡೆ ಇದು ಮಾರ್ಕೆಟ್ ಇರೋದು. ಇಲ್ಲಿ ಅವರು ಹೂವದೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ನೋಡಿ. ಈ ಥರ ಎಲ್ಲ ಸುರಿತಾ ಇರ್ತಾರೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಹಾರ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ. ಆರ್ಡರ್ ಬಂದಿರುತ್ತಲ್ವ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ನನಗಂತೂ ಆ ಹಾರ ಇಷ್ಟ ಆಗಿ ಬಟ್ 2,500 ಹೇಳಿದ್ರು, ಕಡಿಮೆ ಕೊಡಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೂ ಪಾಪ ಇದೇ ಟೈಮ್ ಅಲ್ವಾ, ನಾನು ಹೆಚ್ಚಿಗೆ ಒತ್ತಾಯ ಮಾಡಲಿಲ್ಲ. ಇರೋದ್ರಲ್ಲೇ ಯಾವ್ದಾದ್ರು ಒಂದು ಹಾರ ತೊಗೊಂಡು ಬರೋಣ ಅಂತ ತೊಗೊಂಡು ಬಂದೆ ಮನೆಗೆ. ಹಾಗೆ ನಾನು ಸ್ಯಾರಿ ಡ್ರೇಪಿಂಗ್ ಅಲ್ಲೇ ಬಿಟ್ಟೋಗಿದ್ದೆ ಲೇಟ್ ಆಗಿತ್ತು ಅಂತ. ಸೊ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಒಡವೆ ಎಲ್ಲ ಹಾಕ್ಕೊಂಡೆ ದೇವ್ರಿಗೆ. ಹಾಗೆ ಹೊಸ್ದಾಗಿ ತಂದಿರುವಂಥ ಮನೆ ದೇವ್ರ ಫೋಟೋ ಕೂಡ ಹಾಕ್ಕೊಂಡ್ವಿ. ಹಾಗೆ ಶಿವ ಪಾರ್ವತಿ ಇರುವಂಥ ಫೋಟೋ ಕೂಡ ತಂದು ಇಟ್ಕೊಂಡಿದ್ವಿ ನೋಡಿ. ಇವಾಗ ನಾನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಬಳೆಗಳೆಲ್ಲ ತಂದಿಟ್ಕೊಂಡಿದ್ದೆ. ನಾನು ಮುಂಚಿತವಾಗೇ ಎಲ್ಲ ತಂದಿಟ್ಕೊಂಡಿದ್ದೆ. ಅಂದರೆ ನಮ್ಮ ಮನೆ ಹತ್ರನೇ ಇದೆ ಪೂಜೆ ಅಂಗಡಿ ಕೂಡ, ಗಂದಿಗೆ ಅಂಗಡಿ. ನನಗೇನು ಬೇಕಂದ್ರೂ 5 ನಿಮಿಷಕ್ಕೆ ಹೋಗಿ ತೊಗೊಬಿಡ್ತೀನಿ.
ಸೊ ನನಗೇನು ಆ ಥರ ತೊಂದರೆ ಅನಿಸಲ್ಲ. ಬೇಕಂದಾಗ ಹೋಗಿ ತಂದ್ಕೊಬಿಡ್ತೀನಿ. ನೋಡಿ ಎಲ್ಲ ನೈಟೇ ನಾನು ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸುಮಾರು ನಾನು ಮಲಗಿರೋದೇ 2:30 ಆಗಿತ್ತು ನೈಟೇನೆ. ನೋಡಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಫೈನಲಿ ನೈಟ್ 2:30 ಆಗಿತ್ತು. ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಮಲ್ಕೊಂಡೆ. ಹಾಗೆ ಮಾರ್ನಿಂಗ್ ನಾನು 3:30 ಹಂಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಗಂಗೆ ಪೂಜೆ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟ್ ಗಣೇಶ ಪೂಜೆ ಮಾಡಿಕೊಂಡು ಹಾಗೆ ಗಂಗೆನ ಪೂಜೆ ಮಾಡಿಕೊಂಡು ಗಂಗೆ ತರೋದು ಅಂತ ಮಾಡ್ತೀವಿ. ಗಂಗೆ ತಂದ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ನಾವು ಈ ಥರ ಲಕ್ಷ್ಮೀ ಪೂಜೆನ ಮಾಡೋದು. ನೀವು ಯಾವುದೇ ದೇವ್ರ ಪೂಜೆ ಮಾಡೋದಾದ್ರು ಫಸ್ಟ್ ನೀವು ಗಂಗೆ ಪೂಜೆನೆ ಮಾಡಬೇಕು. ಯಾಕಂದರೆ ಅಷ್ಟು ಶ್ರೇಷ್ಠ ಅಂತಲೇ ಹೇಳ್ಬೋದು ಗಂಗೆ. ಅದು ಶುದ್ಧವಾಗಬೇಕು ಅಂದರೆ ದೇವರೆಲ್ಲ ನಿಮಗೆ ಶುದ್ಧವಾಗಿ ಆಗಬೇಕು ಅಂದರೆ ನಾವು ಶುದ್ಧ ಮಾಡ್ಕೊಳ್ಳೋದು ಯಾವುದ್ರಲ್ಲಿ ಹೇಳಿ, ಗಂಗೆನಲ್ಲೇ ಅಲ್ವಾ. ಫಸ್ಟು ನಾವು ಗಂಗೆ ಪೂಜೆನ ಮಾಡಿಕೊಂಡು ಆಮೇಲೆ ನಾವು ಪೂಜೆಗಳೆಲ್ಲ ಮುಗಿಸ್ಕೊಂಡೆ. ವರಮಹಾಲಕ್ಷ್ಮಿ ಪೂಜೆ ಕೂಡ ಮುಗಿಸ್ಕೊಂಡೆ. ನನ್ನ ಮಗಳು ಕೂಡ ನೋಡಿ ಆರತಿ ಎಲ್ಲ ಮಾಡ್ತಾ ಇದ್ದಾಳೆ. ಬೆಳಗ್ಗೆ 5:30 ಅಷ್ಟೊತ್ತಿಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಒಳ್ಳೆ ಟೈಮ್ ಅಂತ ಹೇಳಿದ್ರು, ಅದಕ್ಕೆ ಆ ಟೈಮಲ್ಲೇ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನಾನು ಎಡೆ ಮಾಡಲಿಕ್ಕೆ ಅಂತ ಹಬ್ಬದೂಟ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೆ. ಯೂಶಲಿ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟೆ ಮಾಡೋದು, ಸ್ವೀಟ್ನ ಒಬ್ಬಟ್ಟು ಪಾಯಸ ಇದೆಲ್ಲ ಮಾಡ್ತೀವಿ. ಒಂಥರ ಖುಷಿ ಇರುತ್ತೆ ಅಲ್ವಾ ಈ ಹಬ್ಬದ ಅಡುಗೆ ಮಾಡೋದಕ್ಕೆ. ಫುಲ್ಲು ಒಂಥರ ಏನೋ ಒಂಥರ ಎಷ್ಟೇ ಸ್ಟ್ರೆಸ್ ಆದ್ರೂ ಮಾಡಿ ಮುಗಿಸ್ಬೇಕು, ಚೆನ್ನಾಗಿ ಖುಷಿಯಾಗೆ ನಮಗೆ ಮಾಡಬೇಕು ಹಬ್ಬದ ಅಡುಗೆನ ಅಂತ ಅನ್ಸುತ್ತೆ ಅಲ್ವಾ. ಆ ಹಬ್ಬಕ್ಕೆ ಆ ಥರ ಅಡುಗೆಗಳು ಮಾಡಿಲ್ಲ ಅಂದರೆ ಏನೋ ಒಂಥರ ಮಿಸ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಹಾಗೆ ಲಕ್ಷ್ಮಿಗೂ ಕೂಡ ಭೋಜನ ಪ್ರಿಯೆ ಅಂತಲೇ ಹೇಳ್ತಾರೆ. ಎಷ್ಟು ಮಾಡಿದ್ರು ಅವಳಿಗೆ ಕಡಿಮೆನೆ, ಅಂದರೆ ಅಷ್ಟು ಭೋಜನ ಪ್ರಿಯೆ ಅಂತ ಹೇಳ್ತಾರೆ ಲಕ್ಷ್ಮಿ ಕೂಡ. ನಿಮಗೆ ಥರದ ಅಡುಗೆ ಮಾಡಿ ಅವಳಿಗೆ ಬಡಿಸಿದಷ್ಟು ತೃಪ್ತಿಕರವಾಗಿರ್ತಾಳೆ ಅಂತ. ನಾನು ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಅಡುಗೆಗಳನ್ನ ಮಾಡ್ತಾ ಇದ್ದೆ. ಒಬ್ಬಟ್ಟಲ್ಲ, ನಾನು ಅಂದರೆ ಮೈದಾದಲ್ಲಿ ಮಾಡಿಲ್ಲ, ಇದನ್ನು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಲ್ಲೇ ಮಾಡಿರೋವಂಥ ಒಬ್ಬಟ್ಟಿದು. ನಾನು ಯೂಶಲಿ ಯಾವಾಗಲೂ ಮಾಡೋದೇ ನಾನು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡೆ. ಹಾಗೆ ನಾನು ವಡೆ ಮಾಡೋಣ ಅಂತ ಇದ್ದೆ, ಕಡಲೆಬೇಳೆದು. ಬಟ್ ನಮ್ಮಮ್ಮ ಪಾಯಸ ಮಾಡಿದಾಗ ವಡೆ ಮಾಡಬಾರ್ದು ಅಂದರು. ಸೊ ಅದಕ್ಕೆ ಕಡಲೆಬೇಳೆದು ವಡೆ ಬದಲು ನಾನು ಅದನ್ನೇ ಬೋಂಡ ಮಾಡಿ ಬಿಟ್ಟೆ. ನೋಡಿ ಈ ಥರ ರೌಂಡ್ ಶೇಪ್ ಮಾಡಿ ಬಿಟ್ಟೆ, ಬೇಡ ಅಂದ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು ಅದು ಕೂಡ ನೋಡಿ. ನನಗಂತೂ ಸಖತ್ ಇಷ್ಟ ಆಯಿತು ಅದು ಕೂಡ. ಹಾಗೆ ಚಿತ್ರಾನ್ನ ಕೂಡ ಮಾಡಿದೆ. ಯೂಶಲಿ ಎಲ್ಲರೂ ಇದೇ ಥರ ಅಲ್ವಾ, ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಮಾಡಿರ್ತೀರಾ. ಸೊ ನಾವು ಚಿತ್ರಾನ್ನ ಮಾಡ್ತೀವಿ ಹೆಚ್ಚಾಗಿ ಈ ಹಬ್ಬದಲ್ಲಿ. ಕೋಸಂಬರಿ ನೋಡಿ, ಕಡಲೆಬೇಳೆದು ಬೋಂಡ, ಹಾಗೆ ಒಬ್ಬಟ್ಟು, ಕಡಲೆಕಾಳು ಉಸ್ಲಿ ಮಾಡಿದೆ, ರವೆ ದುಂಡೆ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿನ ಸಂಜೆನೇ. ಹಾಗೆ ನೋಡಿ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ಹಾಗೆ ಅಕ್ಕಿ ಪಾಯಸ ಇದು, ಅಕ್ಕಿ ಗಸಗಸೆ ಕಾಯಿ ಎಲ್ಲ ರುಬ್ಬಿ ಮಾಡಿರುವಂಥ ಪಾಯಸ ಇದು. ಹಾಗೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ನೋಡಿ. ನಮ್ಮ ಹಬ್ಬದ ಊಟ ಅಂದರೆ ನಮ್ಮ ಕಡೆ ನಾವು ಇದನ್ನೇ ಮಾಡೋದು ನೋಡಿ. ಹೋಳಿಗೆ ಬೇಳೆ ಸಾರು ಯಾರಿಗೆಲ್ಲ ಇಷ್ಟನೋ ನಮಗಂತೂ ಗೊತ್ತಿಲ್ಲ, ನಮಗಂತೂ ತುಂಬಾ ಇಷ್ಟ. ಹಾಗೆ ರೈಸು, ವೈಟ್ ರೈಸು, ಇದನ್ನೆಲ್ಲ ತಾಯಿಗೆ ನಾನು ಎಡೆ ಹಿಡಿದೆ, ಅಂದರೆ ನೈವೇದ್ಯ ಮಾಡಿದೆ. ಹಾಗೆ ಗಣೇಶನಿಗೂ ಕೂಡ ನೈವೇದ್ಯ ಮಾಡಿ, ಮನೆ ದೇವರಿಗೆಲ್ಲ ನೈವೇದ್ಯ ಮಾಡಿ ಮುಗಿಸ್ಕೊಂಡೆ. ಹಾಗೆ ಸಂಜೆ ಬರುವಂಥ ಮುತ್ತೈದರಿಗೆಲ್ಲ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡೆ. ಹಾಗೆ 9:30ಗೆ ನಮ್ಮ ಮನೇಲಿ ಹಬ್ಬ ಎಲ್ಲ ಮುಗಿತಲ್ವಾ, ಹಬ್ಬದ ಊಟ ಕೂಡ ಎಲ್ಲರಿಗೂ ಬಡಿಸಿದ್ದೆ. ಬಟ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಯಾರು ಊಟಕ್ಕೆ ಬಂದಿರಲಿಲ್ಲ. ನಾನು ನನ್ನ ಮಗಳು ಮಾತ್ರ ಚೆನ್ನಾಗಿ ಬಾರಿಸ್ತಾ ಇದ್ವಿ ಊಟನ. ತುಂಬಾ ಚೆನ್ನಾಗಿತ್ತು ಹಬ್ಬದ ಊಟ ಕೂಡ. ನಮ್ಮ ಮನೆ ಹಬ್ಬ ಹೀಗಿತ್ತು ನೋಡಿ, ವರಮಹಾಲಕ್ಷ್ಮಿ ಹಬ್ಬ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಥ್ಯಾಂಕ್ ಯು.